MBBS ಡಾಕ್ಟರ್ ನಮಗೆ 1290 ಕೊರತೆ ಇದೆ, ಶಾರ್ಟೇಜ್ 1290, ಮತ್ತು ಸ್ಪೆಷಲಿಸ್ಟ್ 924, ಇವತ್ತು ನರ್ಸಸ್ 892. ಇದು ನಮಗೆ ಒಂದು ಆಸ್ಪತ್ರೆಯಲ್ಲಿ ಬೇಕಾದಂಥ ಒಂದು ವಿಚಾರ. ಅದಕ್ಕಾಗಿ ಬಹುಶಃ ನಾವು ಈಗಾಗಲೇ ಡಾಕ್ಟರ್ಗಳು ಸುಮಾರು 200 ಡಾಕ್ಟರ್ಗಳಿಗೆ ಇವತ್ತು ನಾವು ನೇಮಕಾತಿ ಮಾಡಲಿಕ್ಕೆ ನಮಗೆ ಇವತ್ತು ಸರ್ಕಾರ ಇವತ್ತು ನಾವು ಪರ್ಮಿಷನ್ ನಾವು ತಗೊಂಡಿದ್ದೇವೆ. ಇದರಲ್ಲಿ 200 ತಗೊಂಡ್ರು ಕೂಡ ಮತ್ತೆ ನಮಗೆ 700 ಅದು 800 ಬಾಕಿ MBBS 1000 ನಮಗೆ ಇವತ್ತು ಪೆಂಡಿಂಗ್ ಇರ್ತದೆ. ಅದಕ್ಕಾಗಿ ನಾವು ನೇರವಾಗಿ ನಾವು ಇವತ್ತು ವಾಕಿನ್ ಇಂಟ್ರು ಅಂತ ಹೇಳಿ ನಾವು ಇವತ್ತು ಮಾಡ್ತೇವೆ. ಯಾರಾದರೂ ಕೂಡ MBBS ಕಲ್ತಂಥವರು ನಮಗೆ ಇವತ್ತು ಗೌರ್ಮೆಂಟ್ ಸರ್ವಿಸಲ್ಲಿ ಸೇರಬೇಕೆಂಬ ಆ ಒಂದು ಇಚ್ಛೆ ಇದ್ದರೆ ಅವರು DHಗೆ ಒಂದು ಅರ್ಜಿ ಕೊಟ್ಟರೆ ಸಾಕು. ಅವ್ರು ಆ ಕಡೆ ಈ ಕಡೆ ಓಡಾಡುವಂಥ ವಿಚಾರ ಏನು ಬೇಡ. DHಗೆ ಒಂದು ಅರ್ಜಿ ಕೊಟ್ಟರೆ ಅದು MBBS ಇರಲಿ PG ಇರಲಿ, ವಿದಿನ್ 1 ವೀಕ್ ಆ DHO DC ಒಪ್ಪಿಗೆ ತಗೊಂಡು ಅವರಿಗೆ ಪ್ಲೇಸಲ್ಲಿ ಕೊಡಬೇಕು. ನಾವು MBBSಗೆ 60,000 ರೂಪಾಯಿ ಕೊಡ್ತಾ ಇದ್ದೇವೆ ವರ್ಷ. ಇವತ್ತು PG ಅವರಿಗೆ 1,10,000 10,000 ಇವತ್ತು ಸ್ಟಾರ್ಟಿಂಗ್ನಲ್ಲಿ ಇವತ್ತು ಕೊಡ್ತಾ ಇದ್ದೇವೆ. ಇಮ್ಮಿಡಿಯೇಟಾಗಿ 1 ವೀಕಲ್ಲಿ ಆರ್ಡ್ರು ಕೂಡ ಕೊಡ್ತೇವೆ. ಆದರೂ ಕೂಡ ಕೆಲವೊಂದು ಸಮಸ್ಯೆಗಳಿದೆ ಬರೋದು. ಯಾಕೆಂತ ಹೇಳಿದ್ರೆ ಯಾರೇ ಬರಬೇಕಾದ್ರೂ ಕೂಡ ಅವನಿಗೆ ಜಾಬ್ ಸೆಕ್ಯೂರಿಟಿ ಅಂತ ಬೇಕು. ನಾನು ಇಲ್ಲಿ ಸೇರಿದರೆ ನಾನು ಇಲ್ಲಿ ಇರ್ತೇನೆ ಅಥವಾ ನಾನು ಚೇಂಜ್ ಮಾಡ್ತಾರೆ ಅಂತ ಜಾಬ್ ಸೆಕ್ಯೂರಿಟಿ ಅಂತ ಬೇಕು. ಅದಕ್ಕಾಗಿ ನಾವು ಇದೊಂದು ಪ್ರಪೋಸಲ್ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ. ವಿ ಆರ್ ಪ್ರಪೋಸಿಂಗ್. ನಾನು ಮುಂಚೆ ನಾನು ಆರೋಗ್ಯ ಸಚಿವನಾಗಿದ್ದಾಗ ಮಾಡಿದ್ದೆ, ಮತ್ತು ಇಟ್ ವಾಸ್ ನಾಟ್ ದೇರ್, ಈಗ ಇಲ್ಲ ಅದು. ನಾನು ಪ್ರಪೋಸ್ ಮಾಡ್ತಾ ಇದ್ದೇನೆ, ಯಾರೆಲ್ಲ ಇವತ್ತು ಬಂದು ಕಾಂಟ್ರಾಕ್ಟ್ ಬೇಸಲ್ಲಿ ಸೇರ್ತಾರೆ ಅವರು 5 ವರ್ಷ ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋದರೆ ಅವರ ಪರ್ಫಾರ್ಮೆನ್ಸ್ ನೋಡಿ ವಿ ವಾಂಟ್ ಟು ಅಬ್ಸರ್ವ್ ದೆಮ್ ಟು ಪರ್ಮನೆಂಟ್ ಜಾಬ್ಗೆ, ಅವರನ್ನು ಗೌರ್ಮೆಂಟ್ ಜಾಬ್ ಆಗಿ ಪರ್ಮನೆಂಟ್ ಮಾಡಲಿಕ್ಕೆ ನಾವು ಅಬ್ಸರ್ವ್ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಯಾಕಾಗ ಅವ್ರಿಗೆ ಒಂದು ಸೇಫ್ ಸೆಕ್ಯೂರಿಟಿ ಅಂತ ಕೊಟ್ಟರೆ ದೇ ವಿಲ್ ಕಮ್ ಆ್ಯಂಡ್ ಜಾಯಿನ್ ಮಾಡಲಿಕ್ಕೆ ಅವರು ಆಸಕ್ತಿ ಹೊತ್ತು ವಹಿಸ್ತಾರೆ. ಎರಡನೇದೇನಂತ ಹೇಳಿದರೆ, ಈ ಹಿಂದೆ ನಾವು ಇದ್ದ ಸಂದರ್ಭ ಗೌರ್ಮೆಂಟ್ ಸರ್ವಿಸ್ ಸೇರಿದವರು PG ಮಾಡಲಿಕ್ಕೆ ಅವಾಗ ಅವಕಾಶ ಇತ್ತು. ಇಷ್ಟು % ಆಫ್ ದಿ ಸ್ಟೂಡೆಂಟ್ಸ್ ಆರ್ ಅಲೌಡ್ ಫಾರ್ PG. ಮತ್ತೊಮ್ಮೆ ಅದನ್ನು ಕ್ಯಾನ್ಸಲ್ ಮಾಡಿದರು ಮಧ್ಯದಲ್ಲಿ. ಈಗ ನಾವು ಮತ್ತೆ ಅವರಿಗೆ ನಮ್ಮ ಗೌರ್ಮೆಂಟ್ ಸರ್ವಿಸ್ ಯಾರು ಇವತ್ತು ಸೇರ್ತಾರೆ MBBS ಕಲಿತು ಬಂದವರು, ಅವರು 5 years ಅಂತ ಅಬ್ಸರ್ವ್ ಆದ ನಂತರ ಇಫ್ ದೇ ವಾಂಟ್ ಟು ಡು PG ಮಾಡುವಂಥ ಅವಕಾಶ ಇದ್ದರೆ, ಅವ್ರಿಗೆ ಬೇಡಿಕೆ ಇದ್ದರೆ PG ಮಾಡಲಿಕ್ಕೆ ಕೂಡ ಅವಕಾಶ ಮಾಡಿ ಅವ್ರಿಗೆ ಕೊಡ್ತೇವೆ. ಯಾಕೆ ಪ್ರತಿಯೊಬ್ಬ MBBS ಅವನು ಕೂಡ ಅವನು ಕಲಿಯೋದು MBBS, ಅವನು PG ಮಾಡಬೇಕೆಂಬ ಉದ್ದೇಶದಿಂದ. ನೀವು ಇಲ್ಲಿ ಸೇರಿದ ನಂತರ ನನಗೆ PG ಮಾಡಲಿಕ್ಕೆ ಆಗೋದಿಲ್ಲ ಎಂಬ ಅವಕಾಶ ಇಲ್ಲ. ಎಲ್ಲರೂ ಮಾಡ್ತಂತ ಇರಲಿಲ್ಲ, ಅವಕಾಶವೂ ಇಲ್ಲ ಅಂತ ಹೇಳಿದರೆ ಅಲ್ಲಿ ಆ ಮೈಂಡ್ಸೆಟ್ ಬರುವುದೇ ಇಲ್ಲ, ನಮಗೆ ಅವಕಾಶ ಇಲ್ಲ ಅಂತ ಹೇಳಿಕೊಂಡು. ಸೊ ಅದಕ್ಕೂ ಕೂಡ ನಾವು ಇವತ್ತು PG ಮಾಡುವಂಥ ಅವಕಾಶ ಆದೇಶ ಶೀಘ್ರದಲ್ಲಿ ಇವತ್ತು ಮಾಡುವಂಥದ್ದು.